ನಮಸ್ಕಾರ. ಈ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಮತ್ತು ರೈತರ ಕೃಷಿ ಪದವೀಧರರಿಗೆ ಮತ್ತು ಈ ಒಂದು ರಾಜ್ಯದ ಸರ್ಕಾರ ಶೀಘ್ರವಾಗಿ ಒಂದು ಹೊಸ ಸಿಹಿ ಸುದ್ದಿಯನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಕಳೆದ 15-20 ವರ್ಷದಿಂದ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದ್ದು, ವಿವಿಧ ಹಂತದ ಖಾಲಿ ಹುದ್ದೆಗಳು, ಅನೇಕ ಪ್ರಮೋಷನ್ ಕೊಡ್ತಕ್ಕಂಥ ಹುದ್ದೆಗಳನ್ನು 600-700 ಹುದ್ದೆಗಳನ್ನು ಕೊಟ್ಟಿದ್ದೀವಿ. ಕಳೆದ ವರ್ಷ 945 ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಅನುಮೋದನೆ ತಗೊಂಡು ನಮ್ಮ ಇಲಾಖೆ KPSC ಮೂಲಕ ಮಾಡಲಿಕ್ಕೆ ಕಳಿಸಲಾಗಿತ್ತು. ಅನೇಕ ಕಾರಣಗಳಿಂದ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು ಮತ್ತು ನಂತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೃಷಿ ಪದವೀಧರರು KPSCನಲ್ಲಿ ನಮಗೆ ಒಂದು ಸ್ವಲ್ಪ ತಡವಾಗುತ್ತೆ. ಅನೇಕ ಕಾರಣಗಳಿಂದ ದಯವಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟು ಆದಷ್ಟು ಬೇಗ ನಮಗೆ ಒಂದು ಅವಕಾಶವನ್ನು ಮಾಡಬೇಕು, ನಾವೆಲ್ಲ ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನೇಕ ವಿದ್ಯಾರ್ಥಿಗಳು ನನಗೆ ಫೋನ್ ಮೂಲಕ ವೈಯಕ್ತಿಕವಾಗಿ ಮನವಿಯನ್ನು ಮಾಡಿದರು. ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಈಗ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರಿಸರ್ವೇಷನ್ಗೆ ಮುಂದಿನ ಕಂಡೀಷನ್ ಕೋರ್ಟ್ ಆದೇಶ ಏನು ಕೊಡುತ್ತೆ ಅದರಂತೆ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲು ತೀರ್ಮಾನವನ್ನು ತಗೊಂಡಿದೆ. ಆ ತೀರ್ಮಾನದಂತೆ ಇವತ್ತು ನಾವು KPSCಯಿಂದ ಹಿಂಪಡೆದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಒಂದು ಮೂಲಕ ಶೀಘ್ರವಾಗಿ 2-3 ತಿಂಗಳಲ್ಲಿ ಇದನ್ನು ಎಕ್ಸಾಮಿನೇಷನ್ ಮಾಡಿ ಅವರಿಗೆ ನೇಮಕಾತಿ ಆದೇಶವನ್ನು ಕೊಡಬೇಕು ಅಂತೇಳಿ ನಾನು ಆ ಡೈರೆಕ್ಟ್ರಿಗೆ ಮಾತನಾಡಿ ಮೊನ್ನೆ ಆದೇಶವನ್ನು ಹೊರಡಿಸಿದ್ದೀನಿ. ಇವತ್ತು ಬಹುಶಃ ನಮ್ಮ ಕಾರ್ಯದರ್ಶಿಯವರಿಂದ ಆದೇಶ ಪ್ರಾಧಿಕಾರಕ್ಕೆ ಹೋಗುತ್ತೆ. ಆದಷ್ಟು ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ವಿದ್ಯಾಭ್ಯಾಸವನ್ನು ಯಾರು ಒಂದು ಈ AO ಕೃಷಿ ಕನ್ಸಲ್ಟ್ ಮಾಡಿದ್ದೀರಾ, BSc ಇರ್ಬೋದು, MSc ಇರ್ಬೋದು, PhD ಇರ್ಬೋದು ಪಡ್ಕೊಂಡಿರ್ತೀರ, ನೀವೆಲ್ಲರಿಗೂ ಅವಕಾಶಗಳಿದೆ. ಈ ಅವಕಾಶವನ್ನು ಸದುಪಯೋಗಪಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಯಾವುದೇ ಥರದ ನಿಮಗೆ ಯಾವುದೇ ಇಂಪ್ಲೂಯೆನ್ಸ್ನಲ್ಲಿ ನಡೆಯಲ್ಲ. ಎಕ್ಸಾಮ್ ಆಗುತ್ತೆ, ನಿಮ್ಮ ಸ್ವತಃ ಮೆರಿಟ್ ಮೇಲೆ ಸೆಲೆಕ್ಟ್ ಆಗುತ್ತೆ. ನೀವು ಯಾರ ಮನೆ ಬಾಗಿಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಯಾರೇ ಮಧ್ಯವರ್ತಿಗಳನ್ನ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮಾಡೋದ್ರಿಂದ ಅವಶ್ಯಕತೆ ಇಲ್ಲ. ದಯಮಾಡಿ ನೀವೆಲ್ಲರೂ ಸಹ ಶ್ರಮದಿಂದ ಓದಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಿಮ್ಮ ಅವಕಾಶವನ್ನು ಕಲ್ಪಿಸ್ಕೋಬೇಕು ಅಂತೇಳಿ ವಿನಂತಿ ಮಾಡಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ಸದಾ ಇರ್ತೀವಿ ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ಸಿಹಿ ಸುದ್ದಿಯನ್ನು ಹೇಳಿ ಆರೈಕೆ ಮಾಡಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಅವಕಾಶವನ್ನು ಸಿಕ್ಕಲಿ. ನಿಮ್ಮ ಏನು ಕಳೆದ 3-4 ತಿಂಗಳಿಂದ ನನ್ನ ಹತ್ರ ಸಾಕಷ್ಟು ಸಾರಿ ಬಂದಿದ್ದೀರಾ, ಸಾಕಷ್ಟು ಫೋನ್ ಮಾಡಿದ್ದೀರಾ. ನಾನು ಒಂದಷ್ಟು ಬೇಜಾರಾಗೂ ಮಾತನಾಡಿದ್ದೀನಿ, ಸ್ವಲ್ಪ ತಾಳ್ಮೆ ಇರಬೇಕು ಅಂತ. ಆದರೂ ನಿಮ್ಮ ಒಂದು ಕಷ್ಟದ ದಿನಗಳು ನನಗೆ ಅರ್ಥ ಆಗುತ್ತೆ. ಇಷ್ಟು ನಿಮ್ಮ ತಂದೆ ತಾಯಿಗಳ ಶ್ರಮದಿಂದ ನೀವು ಹೋಗಿರ್ತೀರ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವಾಗ ನಿಮ್ಮ ಏನು ಕೋರಿಕೆ ಇತ್ತು, ನಿಮ್ಮ ಕೋರಿಕೆಯಂತಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಆದೇಶ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.